ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವರ್ಷಿ ಕುಡ್ಲಾ ಕಂಟೆಂಟ್ಸ್. ಸ್ನೇಹಿತರೆ, ನಿಮಗೆ ಈಗ ನಾನು ಈಸಿಯಾಗಿ ಸಿಂಪಲ್ ಆಗಿರುವ ಒಂದು ಕ್ಯಾಬೇಜ್ ಮಂಚೂರಿಯನ್ ಬಾಲ್ಸ್ ಮಾಡೋ ವಿಧಾನವನ್ನು ತೋರಿಸಿಕೊಡ್ತೇನೆ. ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ 1 ಸ್ಪೂನ್ ಉಪ್ಪು ಸಾಲ್ಟ್ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ಸಣ್ಣ ಸಣ್ಣ ತುಂಡು ಮಾಡಿ ಒಂದು ಬೇವು ಸೊಪ್ಪು 4-5 ಎಸಳು, ಸ್ವಲ್ಪ ಪೆಪ್ಪರ್ ಪೌಡರ್ 1 ಸ್ಪೂನ್ ಗರಂ ಮಸಾಲ ಪೌಡರ್ ಹಾಗೂ 1.5 ಸ್ಪೂನ್ ಚಿಲ್ಲಿ ಪೌಡರ್, ಸ್ವಲ್ಪ ಸೋಯಾ ಸಾಸ್ ಒಂದು ಅರ್ಧ ಸ್ಪೂನ್, ಸಣ್ಣ 1 ಸ್ಪೂನ್ ಸೋಯಾ ಸಾಸ್, ಇದನ್ನು ಹಾಕಿ 1.5 ಸ್ಪೂನ್ ಚಿಲ್ಲಿ ಪೌಡರ್, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 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 ಎಲ್ಲ ಅದಕ್ಕೆ ಸರಿಯಾಗಿ ಹೊಂದಿಕೊಳ್ಬೇಕು. ಅನಂತರ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಮೈದಾ ಹುಡಿ, ನೀವು ಬೇಕಾದರೆ ಕಾರ್ನ್ಫ್ಲವರ್ಸ್ ಮಿಕ್ಸ್ ಮಾಡ್ಬೋದು, ಕ್ರಿಸ್ಪಿಯಾಗಿ ಬರ್ತದೆ. ನಾನು ಇದಕ್ಕೆ ಮೈದಾ ಮಾತ್ರ ಮಿಕ್ಸ್ ಮಾಡಿದ್ದೇನೆ. ಚೂರು ಚೂರು ಮಿಕ್ಸ್ ಮಾಡಿಕೊಂಡು ಹೋಗಬೇಕು. ಉಂಡೆ ಕಟ್ಟಲಿಕ್ಕೆ ಬರುವಷ್ಟು ಮಿಕ್ಸ್ ಮಾಡಬೇಕು. ನಾನು ಇದರಲ್ಲಿ 6 ಸ್ಪೂನ್ ಹಾಕಿದ್ದೇನೆ. ಅದರಲ್ಲಿ ಈಗ ಚೂರು ಚೂರು ಹಾಕಿಕೊಂಡು ಬರ್ತೇನೆ. ಸ್ವಲ್ಪ ನೀರು ಸಿಂಪಡಿಸಿ ಮಿಕ್ಸ್ ಮಾಡಿಕೊಂಡೇ ಬರಬೇಕು. ಪುನಃ ಸ್ವಲ್ಪ ನೋಡಿ ಮಾಡಬೇಕು. ಸ್ವಲ್ಪ ನೀರು ಹಾಕಿ ಪುನಃ ಚೂರು ಮಿಕ್ಸ್ ಮಾಡಿ. ಇದು ನಿಮಗೆ ಸೈಡ್ ಡಿಶಸ್ ಒಳ್ಳೆಯದಾಗ್ತದೆ. ಊಟಕ್ಕೆ ಒಂದು ಸಾರು ಏನಾದರೂ ದಾಲ್ ಏನಾದರೂ ಇದ್ದರೆ ಅದರ ಸೈಡಿಗೆ ಒಂದು ಈ ಬಾಲ್ ಮಾಡಿ ಇಟ್ಟರೆ ತುಂಬ ಟೇಸ್ಟಾಗಿ ಊಟ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ಗ್ರೇವಿಯಾಗಿ ಮಾಡಿ ಸ್ವಲ್ಪ ಆನಿಯನ್ ಫ್ರೈ ಮಾಡಿ ಎಲ್ಲ ಥರದ್ದು ಸಾಸ್, ಟೊಮೆಟೊ ಸಾಸ್, ಚಿಲ್ಲಿ ಸಾಸ್ ಎಲ್ಲ ಹಾಕಿ ಒಂದು ಗ್ರೇವಿಯಾಗಿ ಮಾಡಿ ಈ ಬಾಲನ್ನು ಅದಕ್ಕೆ ಮಿಕ್ಸ್ ಮಾಡಿಯೂ ತಿನ್ಬೋದು. ಅದು ಕೂಡ ಒಳ್ಳೆಯದಾಗ್ತದೆ. ನಾನೀಗ ಸಿಂಪಲ್ಲಾಗಿ ನಿಮಗೆ ಖಾಲಿ ಒಂದು ಬಾಲ್ಸ್ ಅಥವಾ ಒಂದು ಒಡೆದಾಗೆ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಈಗ ಮಿಕ್ಸ್ ಮಾಡಿ ಬೇಕಾದ ಹಾಗೆ ಹಾಕಿಕೊಳ್ಬೇಕು. ಸ್ವಲ್ಪ ಟೇಸ್ಟ್ ನೋಡಬೇಕು, ಏನಾದರೂ ಕಡಿಮೆ ಇದ್ದರೆ ಈಗಲೇ ಅದಕ್ಕೆ ಮಿಕ್ಸ್ ಮಾಡ್ಬೋದು. ಸ್ವಲ್ಪ ತೆಳುವಾದ ಸ್ವಲ್ಪ ಪುನಃ ಹಾಕಬೇಕು. ಅದು ಸರಿಯಾಗಿ ಉಂಡೆ ಕಟ್ಟಲಿಕ್ಕೆ ಬರದಿದ್ದರೆ ಅದರಲ್ಲಿ ಎಣ್ಣೆಯಲ್ಲೆಲ್ಲ ಬಿಡ್ತದೆ. ಅದಕ್ಕೋಸ್ಕರ ಚೂರು ಚೂರು ಹಾಕಿ ಅದನ್ನು ಗಟ್ಟಿ ಮಾಡಬೇಕು. ಗಟ್ಟಿ ಮಾಡಿ ಮತ್ತು ಒಂದು ಸ್ವಲ್ಪ ಕೈಗೆ ಒಂಚೂರು ನೀರನ್ನು ಹಾಕಿ ಸ್ವಲ್ಪ ಸಣ್ಣ ಉಂಡೆ ಅಥವಾ ವಡ ಟೈಪಲ್ಲಿ ಕಟ್ಟಬೇಕು. ಈಗ ಆಯಿತು. ಈಗ ಸರಿಯಾಗಿ ಅದು ಮಿಕ್ಸ್ ಆಯಿತು ನೋಡಿ, ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಸಣ್ಣದು ವಡ ಸಹ ಮಾಡ್ಬೋದು, ಉಂಡೆ ಸಹ ಮಾಡ್ಬೋದು. ನಾನು ನಿಮಗೆ ಎರಡನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇನ್ನೊಂದು ಟೈಪಲ್ಲಿ ಸಹ ನೀವು ಕ್ಯಾಬೇಜ್ ವಡ ಮಾಡ್ಬೋದು. ಕಡಲೆ ಹುಡಿ ಮತ್ತು ಅದಕ್ಕೆ ಸಹ ಸ್ವಲ್ಪ ಚಿಲ್ಲಿ, ಗ್ರೀನ್ ಚಿಲ್ಲಿ ಮತ್ತು ಶುಂಠಿ, ಬೇವು ಸೊಪ್ಪೆಲ್ಲ ಕಟ್ ಮಾಡಿ ಹಾಕಿ ಕಡಲೆ ಹುಡಿ ಹಾಕಿ ಸಹ ಈ ರೀತಿ ಮಾಡ್ಬೋದು. ಇದು ನಾನು ಕಡಲೆ ಹುಡಿ ಹಾಕಲಿಲ್ಲ, ಇದಕ್ಕೆ ಮೈದಾ ಹಾಕಿದ್ದೇನೆ ಮತ್ತು ಎಲ್ಲ ಪೌಡರ್ ಹಾಕಿದ್ದೇನೆ ಎಲ್ಲ. ಈಗ ಎಲ್ಲ ಆಯಿತು ಮಾಡಿ. ಈಗ ಚೆನ್ನಾಗಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಒಂದೊಂದೇ ಬಿಟ್ಟುಕೊಂಡು ಬರಬೇಕು. ಎಣ್ಣೆ ಸರಿ ಕಾಯ್ದಿದೆ. ಈಗ ಸ್ವಲ್ಪ ಗ್ಯಾಸನ್ನು ಸ್ಲೋ ಮಾಡಬೇಕು. ಒಂದೊಂದೇ ಹಾಕಿಕೊಂಡು ಬರಬೇಕು. ಇಲ್ಲಾದರೆ ಒಂದೇ ಜೋರು ಉರಿ ಇದ್ದರೆ ಅದು ಅಡಿಯಲ್ಲಿ ಕರಗ್ತದೆ. ಅದಕ್ಕೆ ಸ್ವಲ್ಪ ಅದು ಬಿಡಿಸಿ ಹಾಕಬೇಕು. ಗ್ಯಾಸ್ ಈಗ ಸ್ಲೋ ಉಂಟು. ಸ್ವಲ್ಪ ಹೊತ್ತಾದಮೇಲೆ ಪುನಃ ಸ್ವಲ್ಪ ಸ್ಪೀಡ್ ಮಾಡಬೇಕು. ಹೈ ಫ್ಲೇಮಲ್ಲಿ ಒಂದೇ ಲೆಕ್ಕ ಇಟ್ಟರೆ ಅದು ಅಡಿಯಲ್ಲಿ ನಿಮಗೆ ಕಾಯಿಸಿದಾಗೆ ಆಗ್ತದೆ. ಅದರ ಒಳಗೆ ನಿಮಗೆ ಹಸಿ ಇರ್ತದೆ ನೋಡಿ. ಈ ಥರ ಮಾಡಬೇಕು. ಈಗ ನೋಡಿ ಸ್ವಲ್ಪ ಕಾದುಕೊಂಡು ಬಂತು. ಮೆಲ್ಲನೆ ಸ್ವಲ್ಪ ಸ್ಲೋವಲ್ಲಿ, ಸ್ವಲ್ಪ ಹೈ ಫ್ಲೇಮ್ ಮಾಡಬೇಕು, ಸ್ವಲ್ಪ ಸ್ಲೋ ಮಾಡಬೇಕು. ಹೀಗೆ ಮಾಡಿಕೊಂಡು ಫ್ರೈ ಮಾಡಬೇಕು. ಇದು ನಿಮಗೆ ಮನೆಯಲ್ಲಿ ಏನೂ ಇಲ್ಲ ಅಂತೇಳಿ ಕ್ಯಾಬೇಜ್ ಒಂದು ಇರ್ತದೆ, ಈ ಥರ ಮಾಡಿ ಅರ್ಜೆಂಟಿಗೆ ಮಾಡಿ ತಿನ್ಬೋದು ನೋಡಿ. ಈಗ ಫ್ರೈ ಹಾಕ್ಕೊಂಡು ಬಂತು. ಈಗ ಎಣ್ಣೆ ಸರಿ ಅದು ಎಲ್ಲ ಬಿಡ್ತದೆ ಹಾಗೆ ಇದ್ದರೆ. ಈ ಥರ ತೆಗಿಬೇಕೆಲ್ಲ.
ಈಗೂ ಕುತ್ಕೊಂಡು ತಿನ್ನಲಿಕ್ಕೂ ಒಳ್ಳೆಯದಾಗುತ್ತೆ, ಕಾಫಿ ಟೀಗೂ ಸಹ ಒಳ್ಳೆಯದಾಗ್ತದೆ, ಊಟಕ್ಕೂ ಸಹ ಆಗ್ತದೆ, ಯಾವುದಕ್ಕೆ ಸಹ ಆಗ್ತದೆ. ಈಗ ನೋಡಿ ಎಲ್ಲ ಕಾಯಿಸಿ ಆಯಿತು. ಈಗ ಒಳಗೆ ನೋಡಿ ನೋಡಿ ಟೇಸ್ಟ್ ಮಾಡಬೇಕು ನೋಡಿ ಹೇಗೆ ಹೇಗೆ ಅಂತ. ಒಳಗೆ ನೋಡಿ ಎಲ್ಲ ಒಳ್ಳೆ ಬೇಯ್ದಿದೆ, ಒಳ್ಳೆ ಫ್ರೈ ಆಗಿದೆ ನೋಡಿ. ನೋಡಿ ವೀಕ್ಷಕರೇ ಹೇಗೆ ಆಗಿದೆ ಅಂತೇಳಿ ನೀವು ಟ್ರೈ ಮಾಡಿ.